ಏನ್ ಮಾಡೋದು? ನಮ್ಮ ಹುಡುಗ ಇತ್ತೀಚೆಗೆ ಯಾಕ ನನಗೆ ಮಾತಾಡ್ಸೋದೇ ಕಡಿಮೆ ಮಾಡ್ಬಿಟ್ಟಿದಾನಲ್ಲ ಇವನ್ ದಿಲೀಪ. ಆ ಹೇಳೋದೊಂದು ಮಾತು ಕೇಳಲ್ಲ, ಏನಿಲ್ಲ, ಕರೆಕ್ಟ್ ಆಗಿ ಮಾತಾಡ್ಸಲ್ಲ. ಮೊದ್ಲಂತೂ ಪ್ರತಿ ಒಂದಕ್ಕೂ ಅಮ್ಮ ಅಮ್ಮ ಅಂತ ನನ್ನ ತವಳನೇನೆ ಎಲ್ಲ ಕೇಳ್ಕೊಂಡು ನಾನು ಹೇಳ್ದಂಗೆನೆ ಮಾತು ಕೇಳ್ತಿದ್ದ. ನನ್ನ ಸೊಸೆನೂ ಅಷ್ಟೇ. ಇತ್ತೀಚೆಗೆ ಯಾಕ ನಾನು ಹೇಳಿದ ಮಾತೇ ಕೇಳ್ತಿಲ್ವಲ್ಲ. ಅಲ್ಲ, ನಾನು ತಪ್ಪು ಕೆಲಸ ಮಾಡ್ತಿದ್ದೀನಿ. ಯಾಕಂದ್ರೆ ಇವ್ರ ಮೇಲೆ ಸುಮ್ಕೆನೆ ರೇಗಾಡೋದು, ಕೋಪ ಮಾಡ್ಕೊಳ್ಳೋದು ಹಿಂಗ್ ಮಾಡ್ತಿದ್ದೀನಲ್ಲ, ಅದಕ್ಕೆ ಅರ್ಧ ಬೇಜಾರಾಗ್ಬಿಟ್ಟೈತೆ ಅವರಿಗೆ. ಇಲ್ಲ, ನಾನು ಅವ್ರಿಗೆ ಬೇಜಾರು ಮಾಡಿಸ್ಬಾರ್ದು. ನಾನು ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀನೋ ಅವರು ನನಗೆ ಹಂಗೇ ನೋಡ್ಕೊಳ್ತಾರೆ. ನಾನಂತೂ ಇಷ್ಟ ದಿವಸ ಏನೋ ಯಾಮಾರ್ಬಿಟ್ಟೆ ಅಂತ ಇನ್ಮೇಲೂ ಯಾವ್ದೇ ಕಾರಣಕ್ಕೂ ಯಾಮಾರಲ್ಲ. ಏನೋ ಹೋಗ್ಲಿ ಅಂತ ಸುಮ್ಕಾಗ್ಬಿಟ್ಟಿದ್ದೆ. ಅವ್ರ ಅಪ್ಪನ ವಿರುದ್ಧ ಮಾಡೇ ಮಾಡ್ತೀನಿ. ನನ್ ದಿಲೀಪ ನನ್ನ ಮಗ, ನಾನು ಹೇಳ್ದಂಗ್ ಮಾತು ಕೇಳ್ಕೊಂಡಿರ್ಬೇಕು. ಹಂಗ್ ಮಾಡಿಲ್ಲ ಅಂದ್ರೆ ನಾನು ಸಾವುಕಾರನ್ ಹೇಳ್ತೀನಿ ಅಲ್ಲ ನೋಡು. ಮಾಡ್ತೀನಿ, ಏನೇನು ಮಾಡ್ತೀನಿ ಅಂತ ಇನ್ನು ಮುಂದೆ ಐತೆ. ನನ್ಗೆನೇ ನಮ್ಮ ಯಪ್ಪ ಕರೆಕ್ಟ್ ಆಗಿ ಮಾತಾಡ್ಸಲ್ಲ, ಏನಿಲ್ಲ. ನಮ್ಮ ಹುಡುಗಿ ಚಂದು ಕರೆಕ್ಟ್ ಆಗಿ ಮಾತಾಡ್ಸಲ್ಲ, ಏನಿಲ್ಲ. ಅವ್ರಿಗೆ ಇಷ್ಟ ಬಂದಂಗೆ ಇರ್ತಾರೆ, ಕಷ್ಟ ಆದಾಗ ಹೋಗ್ತಾರೆ. ಕರೆಕ್ಟ್ ಆಗಿ ಮಾತಾಡಿಸ್ತಿಲ್ಲ, ಏನಿಲ್ಲ. ಅಲ್ಲ, ನನಗೆ ಊಟ ಮಾಡ್ದ ತಿಂಡಿ ತಿಂದ ಅಂತ ಕರೆಕ್ಟ್ ಆಗಿ ಮಾತಾಡಿಸ್ತಿಲ್ವಲ್ಲ. ಎಷ್ಟು ಚೇಂಜ್ ಆಗ್ಬಿಟ್ರು, ಎಷ್ಟು ಬದಲಾಗ್ಬಿಟ್ರು. ಮೊದ್ಲು ಎಷ್ಟು ಚೆನ್ನಾಗಿ ಮಾತಾಡ್ಸೋರು. ನಾನು ಹೇಳ್ದಂಗೆಲ್ಲ ಮಾತು ಕೇಳ್ಕೊಂಡು ಎಷ್ಟು ಚೆನ್ನಾಗಿದ್ರು. ಇನ್ನೇನು ಆ ಗಜೇಂದ್ರ ಬಂದ್ಬಿಟ್ನಲ್ಲ, ಗಜೇಂದ್ರ ಮೊದ್ಲನೇ ಹೆಂಡತಿ ಎಲ್ಲಾರು ಬಂದಿದ್ದಾರೆ. ಇನ್ಯಾಕೆ ನಾನು ಎಲ್ಲ ಆರಾಮಾಗಿದ್ದಾರೆ, ಚೆನ್ನಾಗಿ. ಶಪ ಸಾಕಾಗೋಯ್ತು ಅತ್ಲಾಗಿ. ಇವತ್ತಿನ ಇನ್ನೇನು ಕೆಲಸಗಳೆಲ್ಲ ಮುಗೀತು. ಇನ್ನೊಂದು ಸ್ವಲ್ಪ ಐತೆ. ಇನ್ನು ತಿರ್ಗಾ ಇವಾಗ ಎಲ್ಲ ತೋಟದೆಲ್ಲ ಮುಗೀತು. ತಿರ್ಗಾ ಇನ್ನು ಕೋಳಿ ಫಾರಂ ಹತ್ರ ಎಲ್ಲ ಹೋಗ್ಬಿಟ್ಟು ಕೆಲಸಗಳು ಮಾಡಬೇಕು. ಇನ್ನು ಅಲ್ಲೆಲ್ಲ ಲೆಕ್ಕ ತಗೋಬೇಕು. ಮೊಟ್ಟೆಗಳು ಎಷ್ಟೆಷ್ಟಿದಾವೆ, ಏನು ಎತ್ತ ಪ್ರತಿಯೊಂದನ್ನು ನೋಡಬೇಕು. ಮೇವು ಬೇರೆ ತರಿಸ್ಬೇಕು ಅಂತ ಲೆಕ್ಕಾಚಾರಿಗೆ ಹೇಳಿ ಬಂದಿದ್ದೆ. ಅವನೇನು ಮೇವು ತರಿಸಿದಾನೋ ತರಿಸಿಲ್ವೋ ಒಂದು ಗೊತ್ತಿಲ್ಲ. ಹೋಗ್ಬೇಕು, ಬೇಗ ಊಟ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ಅಮ್ಮ, ಇದಕ್ಕಮ್ಮ ಆಚೆ ಕಡೆ ನಿಂತ್ಕೊಂಡಿದ್ಯಾ? ಅಮ್ಮ, ಏನಾಯ್ತಮ್ಮ? ಏನ್ ಹೇಳಂ ಪಾಪ, ಏನು ಆಗಿಲ್ಲ ಕಣಪ್ಪ. ನಿಂದೆ ಯೋಚನೆ ಕಣಪ್ಪ ನನಗೆ ಬೆಳಗಿಂದ ಸಂಜೆ ಗಂಟ. ಮೊದ್ಲು ಹೆಂಗ ಆರಾಮಾಗಿ ತಿರ್ಗಾಡ್ಕೊಂಡು ಹೆಂಗ ಇದ್ದೆ. ಈಗ ಜವಾಬ್ದಾರಿ ಅಂತ ತಗೊಂಡಾದ್ಮೇಲೆ ಎಷ್ಟು ಕಷ್ಟ ಪಡ್ತಿದ್ಯೋ ನನ್ನ ಮಗನೇ. ಎಷ್ಟು ಬುದ್ಧಿವಂತ ಆಗ್ಬಿಟ್ಟಿದ್ಯಪ್ಪ. ನನ್ಗಂತೂ ನಿನ್ನ ನೋಡ್ಬಿಟ್ಟು ಬಲು ಖುಷಿ ಆಗುತ್ತೆ ಕಣಪ್ಪ. ಎಷ್ಟು ಜಾಣ ಆಗ್ಬಿಟ್ಟಿದ್ಯಾ. ಆದ್ರೆ ಪಾಪ ಆರೋಗ್ಯದ ಕಡೆನು ಗಮನ ಕೊಡ್ಬೇಕು ಕಣಪ್ಪ. ಟೈಮ್ ಸರಿಯಾಗಿ ಊಟ ಮಾಡ್ಬೇಕು, ತಿಂಡಿ ತಿನ್ಬೇಕು. ನೀನ್ ಯಾಕೆ ಕರೆಕ್ಟ್ ಆಗಿ ಊಟ ಮಾಡ್ತಿಲ್ಲ, ನಿದ್ದೆನೂ ಮಾಡಲ್ಲ. ಬೆಳಿಗ್ಗೆ 4 ಗಂಟೆಗೆ ಎದ್ದೋಗೋನು ಇನ್ನೇನು ತಿಂಡಿಗೆ ಒಂದ್ಸಲಿ ಬರ್ತೀಯ, ತಿರ್ಗಾ ಸಾಯಂಕಾಲ ಹೋದ್ರೆ ಇನ್ನು 7-8 ಗಂಟೆಗೆ ಬರ್ತೀಯಪ್ಪ. ಹಂಗಲ್ಲ ಕಣಪ್ಪ, ನೀನ್ ಮಾಡು ಕೆಲಸ ನಾನು ಬೇಡ ಅಂತ ಹೇಳ್ತಿಲ್ಲ. ಒಂದಿಟ್ಟು ಆರೋಗ್ಯದ ಕಡೆನು ಗಮನ ಕೊಡ್ಬೇಕಲ್ವೇನಪ್ಪ. ಆರೋಗ್ಯ ಚೆನ್ನಾಗಿ ನೋಡ್ಕೊಳಪ್ಪ. ನಡಿ, ನಿನ್ಗೋಸ್ಕರ ನಿನ್ಗೆ ಇಷ್ಟ ಅಂತ ಇದ್ ಮಾಡಿಸಿದೀನಿ. ಏನು ನುಗ್ಗೆಕಾಯಿ ಸಾಂಬಾರು ಮುದ್ದೆ ಎಲ್ಲ ಮಾಡ್ಸಿದೀನಿ. ನಡಿಯಪ್ಪ, ಊಟ ಮಾಡು. ಏನ್ ಮಾಡ್ತೀಯಮ್ಮ? ಕೆಲ್ಸದ ಮೇಲೆ ಕೆಲಸ ಎಲ್ಲ ನೋಡ್ಕೋಬೇಕಲ್ವೇನಮ್ಮ. ಏನ್ ಮಾಡ್ತೀಯ ಇವಾಗ? ಅಪ್ಪನೂ ಈ ಕಡೆ, ಇವನು ರಾಜೇಶನ್ ಬೇರೆ ಮದ್ವೆ ಅಲ್ಲ, ಚಿಕ್ಕಪ್ಪರ ಮನೆ ಕಡೆ ಎಲ್ಲ ಜಾಸ್ತಿ ಓಡಾಡ್ತಾರೆ. ಆ ಕಡೆನೇ ಗಮನ ಕೊಡ್ತಿದ್ದಾರೆ ಜಾಸ್ತಿ. ಈಗೆಲ್ಲ ನನ್ ಮೇಲೆನೇನೆ ಎಲ್ಲ ಜವಾಬ್ದಾರಿ ಬಿದ್ದ್ಬಿಟ್ಟೈತಲ್ಲಮ್ಮ. ಹಂಗಾಗಿ ಎಲ್ಲ ಕೆಲ್ಸಗಳು ನಾನೇ ನೋಡ್ಕೋಬೇಕಣಮ್ಮ. ಏನ್ ಮಾಡ್ತೀಯ? ಅಲ್ಲ, ನಿಮ್ಮ ಅಪ್ಪಂಗೆ ಒಂದ್ ಸ್ವಲ್ಪ ಜ್ಞಾನ ಅನ್ನೋದಿರ್ಬೇಕು. ಮಗ ಜವಾಬ್ದಾರಿ ತಗೊಂಡಾದ್ಮೇಲೆ ಎಲ್ಲ ಕೆಲಸ ಮಗನ್ ಮೇಲೆ ಬಿಟ್ಬಿಟ್ಟು ಎಲ್ ಬೇಕಲ್ಲಿ ತಿರ್ಗಾಡೋದಲ್ಲ. ಎಷ್ಟಂತ ಮಾಡ್ತೀಯ ನೀನು? ಅಲ್ಲ, ಕೆಲಸ ಮಾಡಿ 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 ನೀನು ಸ್ವರ್ಗ ಹೋಗ್ಬಿಟ್ಟಿದ್ಯಾ ಅತ್ಲಾಗಿ. ಕಣ್ಣಾರೆ ನೋಡಕ್ಕಾಗಲ್ಲ. ನಾನು ನಿನ್ನ ಅಮ್ಮ ಕಣೋ. ನೀನ್ ಊಟ ಮಾಡ್ದ, ತಿಂಡಿ ತಿಂದ, ನೀನು ಕೆಲಸ ಮಾಡೋದ್ ನನಗೆ ಮುಖ್ಯ ಅಲ್ಲ ಕಣಪ್ಪ. ನಿನ್ ಆರೋಗ್ಯ ಮುಖ್ಯ, ನೀನ್ ಚೆನ್ನಾಗಿರೋದು ಮುಖ್ಯ, ಗೊತ್ತಾ ನನಗೆ. ಬಾಯ್ಲಿ, ಮೊದ್ಲು ಊಟ ಮಾಡ್ಬಾ. ಊಟ ಮಾಡ್ತೀನಿ ಬಿಡಮ್ಮ. ಶಶಿ ಎಲ್ಲೋದ್ಲು? ಅವಳು ಹೊರಗಡೆ ಏನೋ ಕೆಲಸ ಮಾಡ್ತಿರ್ಬೇಕು. ಪಾಪ ಒಬ್ಳೇನೆ ಬೆಳಿಗ್ಗೆಯಿಂದ ಬಟ್ಟೆ ತೊಳಿತಿದ್ಲು ಅವಳುನು. ನಾನು ತಿರ್ಗಾ ಹೋಗ್ಬಿಟ್ಟು ಪಾಪ ಅವಳು ಒಬ್ಳಿಗೆನೆ ಎಷ್ಟಂತ ತೊಳಿತಾಳೆ ಬಟ್ಟೆ. ನಾನು ಬಟ್ಟೆ ಎಲ್ಲ ತೊಳಸಿ ಇವಾಗಿನ ಎದ್ದು ಬಂದೆ. ಅಷ್ಟರಲ್ಲಿ ಬಂದು ಒಂದ್ ಸ್ವಲ್ಪ ಕುಕ್ಕರ್ ಮೇಲೆ ಅನ್ನ ಇಟ್ಟೆ, ನುಗ್ಗೆಕಾಯಿ ಸಾಂಬಾರ್ ಮಾಡ್ಬಿಟ್ಟು ಇನ್ನೇನ್ ಮುದ್ದೆ ಒಂದ್ ಮಾಡ್ಬೇಕು. ನಿನ್ಗೋಸ್ಕರ ಕಾಯ್ಕೊಂಡು ಕುಂತಿದ್ದು. ಅವಾಗ ಬರ್ತೀಯ ಇವಾಗ ಬರ್ತೀಯ ಅಂತ ಹೆಂಗ ಬಂದೆ ಕಣಪ್ಪ ಸದ್ಯ. ಇಲ್ಲ ಅಂದ್ರೆ ಒಂದ್ ಟಿಫನ್ ಬಾಕ್ಸ್ ಅಲ್ಲಿ ಅತ್ಲಾಗಿ ಸಾಂಬಾರು ಮುದ್ದೆ ಎಲ್ಲ ಹಾಕೊಂಡು ಅತ್ಲಾಗಿ ಇನ್ನೇನು ತಗೊಂಡ್ ಬರೋಣ ತೋಟದ ಹತ್ರನೇ ಅನ್ಕೊಂಡಿದ್ದೆ. ನೋಡ್ತಿದ್ದೆ ಅಷ್ಟರಲ್ಲಿ ಹೆಂಗ ನೀನೇ ಬಂದೆ ಕಣಪ್ಪ. ನಡಿ, ಊಟ ಮಾಡಿ ಮೊದ್ಲು ನೀನು. ಅಮ್ಮ, ನುಗ್ಗೆಕಾಯಿ ಸಾಂಬಾರ ಸಖತ್ತಾಗಿರುತ್ತೆ ಕಣಮ್ಮ. ಅಮ್ಮ ಆಯ್ತು. ಈಗ ಒಂದ್ ಕೆಲಸ ಮಾಡೋಣಮ್ಮ. ನೀನು ಬಿಸಿ ಬಿಸಿ ಮುದ್ದೆ, ರಾಗಿ ಮುದ್ದೆ ರೆಡಿ ಮಾಡ್ಕೊಂಡು ಮಾಡ್ತೀನೋ. ಅಷ್ಟರಲ್ಲಿ ನಾನು ಕೈ ಕಾಲು ಮಕ ಎಲ್ಲ ತೊಳ್ಕೊಂಬರ್ತೀನಿ ಕಣಮ್ಮ. ಅಮ್ಮ, ಈ ತೋಟದಲ್ಲಿ ಮಳೆ ಬೇರೆ ಬಂದಿರೋದಕ್ಕೂ ಅದಕ್ಕೂ ಸಿಕ್ಕಾಬಟ್ಟೆ ಕೆಸರು ಕಣಮ್ಮ. ಕಾಲೆಲ್ಲ ಹಂಗೆ ಊದ್ಕೊಂಡ್ಬಿಡುತ್ತೆ ಒಳಗಡೆ ಎಲ್ಲ ಹೋಗ್ಬಿಟ್ಟು. ಬೆಳಿಗ್ಗೆ ನಾನು ಇದ್ರಲ್ಲೇನೇ ಅಟ್ಲು ಸಿಕ್ಕಾಬಟ್ಟೆ ಆಗ್ಬಿಟ್ಟೈತ್ ಕಣಮ್ಮ ತೋಟದಲ್ಲೆಲ್ಲವು. ಮಳೆ ಬೇರೆ ಜಾಸ್ತಿ ನೋಡ್ರಿ, ತೇವ ಸಿಕ್ಕಾಬಟ್ಟೆ ಇದು. ಹಂಗಾಗಿ ಹೋಗಿ ಕೈ ಕಾಲು ಮಕ ಎಲ್ಲ ಚೆನ್ನಾಗಿ ತೊಳ್ಕೊಂಬರ್ತೀನಿ ಕಣಮ್ಮ.
ಎಲ್ಲ ರೆಡಿ ಮಾಡ್ಕೊಳಮ್ಮ, ಅಷ್ಟ್ರಲ್ಲಿ ಬರ್ತೀನಿ. ನನ್ಗೇನೇನೆ ಕೆಲಸದಿಂದ ತೆಗೆದು ಬಿಟ್ಟಿದ್ರಲ್ಲ ಇವ್ರು ಸಾವುಕಾರರು. ಅಲ್ಲ, ಈ ಲೆಕ್ಕಾಚಾರಿಗೇನೇನೆ ನಾನು ಅವ್ರ ಮನೆ ಮಗಕ್ಕಿಂತ ಹೆಚ್ಚಾಗಿ ಕಷ್ಟಪಟ್ಬಿಟ್ಟು ಇವ್ರ ತೋಟದಲ್ಲಿ ಕೆಲಸ ಮಾಡೋದು. ಎಷ್ಟೊಂದೆಲ್ಲ ಕಷ್ಟಪಟ್ಟಿದ್ದೀನಿ. ಅದಕ್ಕೊಂದು ಹೊತ್ತಿನ ಬೆಲೆನೂ ಕೊಡ್ದಂಗೆ ಕೆಲಸದಿಂದ ತೆಗೆದು ತೆಗಿಯೋದು ಮಾತ್ರ ಅಲ್ಲ, ಊರವ್ರ ಮುಂದೆ ನನಗೆ ತಲೆ ಎತ್ಕೊಂಡು ತಿರ್ಗಾಡಬಾರ್ದು ಅಂತ ಅವಮಾನ ಆಗ್ಬಿಟ್ಟೈತೆ. ಕಳ್ಳ ಅನ್ನೋ ಪಟ್ಟ ಕಟ್ಬಿಟ್ಟು ಊರವ್ರ ಮುಂದೆ ಎಲ್ಲಾದ್ರೂ ನನಗೆ ತಲೆ ಎತ್ಕೊಂಡು ತಿರ್ಗಾಡಬಾರ್ದು, ಅಷ್ಟು ಬೇಜಾರು ಮಾಡಿಬಿಟ್ಟಿದ್ರು ಇವರು. ನಾನು ಬಿಟ್ಬಿಡ್ತೀನಾ? ನಾನು ಸೇಡಿಗೆ ಸೇಡು ನನ್ನ ಪ್ರತಿಕಾರ ತೀರಿಸ್ಕೊಂಡಲ್ಲೇ ಇರ್ತೀನ? ನಾನು ಆಗಿರೋ ಅವಮಾನಕ್ಕೆ ನಾನು ತೀರಿಸ್ಕೊಳ್ಳೇಬೇಕು. ಇವಾಗ ಒಳ್ಳೆ ನನಗೂ ಒಳ್ಳೆ ಟೈಮ್ ಸಿಕ್ಕೈತೆ. ಹೋಗಿ ಹೋಗಿ ಆ ಗಜೇಂದ್ರ ಮಂತವ ಹೋಗ್ಬಿಟ್ಟು ಕೂತ್ಕೊಳ್ತೀರಾ? ನಾನು ಬಿಟ್ಬಿಡ್ತೀನ ಇವಾಗ? ನೋಡ್ರಿ, ನಾನು ಟೈಮ್ ಕಾಯ್ತಿದ್ದೆ ಏನೇನು ಮಾಡಬೇಕು ಯಾವ್ಯಾವ ಟೈಮಲ್ಲ ಅಂತ. ಈಗ ಕೆಲ್ಸಕ್ಕೆ ಸೇರಿಸ್ಕೊಂಡಿರ್ಬೋದು, ಆದ್ರೆ ನಾನು ಬಿಟ್ಬಿಡ್ತೀನ? ನನ್ಗೆ ಹಳೇದೆಲ್ಲ ಆಗಿರೋದು ಅವಮಾನಕ್ಕೆ ಸೇಡ್ ತೀರಿಸ್ಕೊಂಡ್ತೀನಿ. ಅಮರೇ ಅಮರೇ, ದಿಲೀಪಣ್ಣ, ಅಯ್ಯೋ ಏನ್ ಮಾಡ್ತಿದ್ದೀರಾ ನೀವು? ಏನ್ ಮಾಡೋಣ ಅಂತ ಹೇಳ್ತಿದ್ಯಲ್ಲ ಲೆಕ್ಕಾಚಾರಿ. ನಿನ್ನ ಅಲಕಳ್ಳ ತೋಡ್ತಾವ. ಇವಾಗಿನ ಕಷ್ಟಪಟ್ಟು ಕೆಲಸ ಎಲ್ಲ ಮಾಡ್ಕೊಂಡ್ ಬಂದಿದ್ದೀನಿ. ನನಗೆ ಕೈ ಕಾಲು ನೋವೆಲ್ಲ ಬರ್ತೈತೆ. ಒಂದ್ಗಳಿಗೆ ಸುಧಾರಿಸ್ಕೊಂಡು ಹೋಗಿ ಒಂದ್ರಿಟ್ಟು ಊಟ ಮಾಡ್ಕೊಂಡ್ ಬರೋಣ ಅಂತ ಬಂದೆ ಕಳ್ಳ. ಬೆಳಗ್ಗೆಯಿಂದ ಕೆಲಸ ಮಾಡಿ 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 ಸಾಕಾಗೋಯ್ತು ಅತ್ಲಾಗಿ. ಅಲ್ಲ ಕಳ್ಳ, ಆ ಕೋಳಿ ಫಾರಂಗೆ ಮೇವು ಎಲ್ಲ ತಗೊಂಬರ್ಬೇಕು ಅಂತ ಹೇಳಿದ್ನಲ್ಲ, ತರ್ಸಿದ್ಯಾ? ಮೇವು ತರಿಸ್ಬೇಕು, ತಿರ್ಗಾ ಹಸುಗಳಿಗೆ ಬೂಸ ಅಂತೆ ಮೇವೆಲ್ಲ ಕುಯ್ಕೊಂಬರ್ಬೇಕಿತ್ತು, ಮೇವೆಲ್ಲ ತಗೊಂಬರ್ಬೇಕು. ಎಲ್ಲ ತಗೊಂಬಂದೇನಾ? ಬರ್ತೀನಿ ನಡಿ, ಬೇಗ ಬೇಗ ಕೆಲಸಗಳೆಲ್ಲ ಮಾಡಿ ಮುಗಿಸ್ಬಿಡೋಣ ಅತ್ಲಾಗಿ. ಒತ್ತು ಬೇರೆ ಆಗೋಯ್ತು. ನಡಿ ಬೇಗ ಲೆಕ್ಕಾಚಾರಿ. ಊಟ ಮಾಡ್ದ? ಊಟ ಮಾಡಿಲ್ಲ ಅಂದ್ರೆ ಬಾ, ಇಬ್ರು ಕುತ್ಕೊಂಡು ಊಟ ಮಾಡೋಣ. ಅಯ್ಯೋ ದಿಲೀಪಣ್ಣ, ನಿಮ್ಗೆ ಬುದ್ಧಿ ಇಲ್ಲ ಕಣಿ. ಹೇಳು, ನೀನ್ ನೋಡಿರ ಪಾಪ ಬೆಳಿಗ್ಗೆ 4 ಗಂಟೆಯಿಂದ ನಾನು ಕಷ್ಟ ಪಡೋದು, ಕೆಲಸ ಮಾಡೋದು, ತೋಟದಲ್ಲಿ ಅಲ್ಲಿ ಇಲ್ಲಿ ತಿರ್ಗಾಡೋದು, ಕೋಳಿ ಫಾರಂ ಮ್ಯಾನೇಜ್ ಮಾಡೋದು, ಕುರಿ ಫಾರಂ ನೋಡ್ಕೊಳೋದು, ಹಸುಗಳ ಫಾರಂ ನೋಡ್ಕೊಳೋದು, ತೋಟದಲ್ಲಿ ನೋಡ್ಕೊಳೋದು, ಎಲ್ಲ ಇಷ್ಟೊಂದೆಲ್ಲ ಕಷ್ಟ ಪಡ್ತಿದ್ರ. ಅಲ್ಲಿ ಪಾಪ ನೀವು ಎಷ್ಟೊಂದೆಲ್ಲ ಕಷ್ಟ ಪಡ್ತೀರ. ನಿಮ್ಮನ್ನ ನೋಡಿರೆ ಹೊಟ್ಟೆ ಉರ್ದೋಗಂಗ ಆಗ್ತೈತೆ ಗೊತ್ತಾ? ಅಲ್ಲಿ ಸಾವುಕಾರರು ಎಂತ ಕೆಲಸ ಮಾಡಿದಾರೆ ಗೊತ್ತಾ? ಬಿಡತ್ಲಾಗ ಹೋಗ್ಲಿ, ನಿಮ್ ಮುಂದೆ ಯಾಕೆ ಕೇಳೋಣ ಇವೆಲ್ಲ? ಏನ್ ಲೆಕ್ಕಾಚಾರಿ, ಏನ್ ಹೇಳ್ತಿದ್ಯಲ್ಲ ನೀನು? ನೀನ್ ಹೇಳ್ತಿರೋದು ಏನಾದ್ರೂ ನನ್ಗೆ ಏನು ಅರ್ಥ ಆಗ್ತಿಲ್ಲ ಕಣಪ್ಪ. ಪಾಪ ದಿಲೀಪ, ಏನ್ಲ ಹೇಳ್ತಿದ್ದ ನೀನು? ಸಾವುಕಾರ ನೋಡಿದ್ರೆ ಅಲ್ಲಿ, ನೀನ್ ನೋಡಿದ್ರೆ ಕಷ್ಟ ಪಡ್ತಿದ್ಯಾ? ಏನ್ ಹೇಳ್ತಿದ್ದಾನಂತಾನೆ ಅರ್ಥ ಆಗ್ತಿಲ್ಲಪ್ಪ ನನಗಂತೂ. ಅದೇ ಕಣಮ್ಮ, ನನಗೂ ಅರ್ಥ ಆಗ್ತಿಲ್ಲ. ಇವ್ ಲೆಕ್ಕಾಚಾರಿ ಅಣ್ಣ ಏನ್ ಹೇಳ್ತಿದ್ದಾನಂತಾನೆ ಗೊತ್ತಾಗ್ತಿಲ್ಲಪ್ಪ. ಅಪ್ಸರಿಕಲ್ಲ ಲೆಕ್ಕಾಚಾರಿ ಅಣ್ಣ. ಅಲ್ಲ, ಬೆಳಗ್ಗೆಯಿಂದನು ಅಪ್ಪಯ್ಯ ನಿನ್ ಜೊತೆಲೇನಂತಾನೆ ಇರೋದು. ಎಲ್ಲಿ ಮತ್ತೆ ಅಪ್ಪಯ್ಯ ಎಲ್ಲೋಗಿದಾರಂತ ನೀನು ಗೊತ್ತಿಲ್ವಾ? ಎಲ್ಲೋದ್ರು ಅಪ್ಪಯ್ಯ? ಬಂದಿಲ್ವಾ? ಬಂದಿದ್ರ ಅತ್ಲಾಗಿ ನನ್ನ ಜೊತೆನೆ ಊಟ ಮಾಡ್ಕೊಂಡು ಬರ್ತಿದ್ರು ಅತ್ಲಾಗಿ. ಎಲ್ಲೋದ್ರು ಲೆಕ್ಕಾಚಾರಿ ಅಣ್ಣ ಅಪ್ಪಯ್ಯ? ಅಯ್ಯೋ ಅಲ್ಲ ದಿಲೀಪಣ್ಣ, ಬೆಳಿಗ್ಗೆ ನೀನಿದ್ದಲ್ಲ ಅಲ್ಲಿವರೆಗೂ ನಿಮ್ಮ ಅಪ್ಪಯ್ಯ ನನ್ನ ಜೊತೆನೆ ಇದ್ರು ಸಾವುಕಾರರು. ಆಮೇಕಿಂದ ಏನಂತ ಹೇಳನಪ್ಪ ಅತ್ಲಾಗಿ. ಆಮೇಲಿಂದ ಮತ್ತೆ ಅದೇ ಆ ಗಜೇಂದ್ರಮ್ಮ ಅಂತ ಹೋದ್ರು. ನನಗೆ ಕೆಲಸ ಆಯ್ತು ಕಳ್ಳ ಲೆಕ್ಕಾಚಾರಿ. ಅದೇನ್ ಕೆಲಸ ಇದ್ರು ನೀನು ನನ್ನ ಮಗ ನೋಡ್ಕೊಳ್ರಿ. ನಾನೊಂದ್ ರೇಟು ನನ್ನ ಮಗನ ಮನೆ ಹತ್ರ ಹೋಗಿ ಬರ್ತೀನಿ, ದೊಡ್ಡ ಮಗನ ಹತ್ರ. ಅವನಂದ್ರೆ ನನಗೆ ಪಂಚಪ್ರಾಣ ಕಣಪ್ಪ. ಅವನ ಆರೋಗ್ಯ ಕ್ಷೇಮ ಎಲ್ಲ ನೋಡ್ಕೋಬೇಕು ನಾನು. ಕೆಲಸ ಐತೆ, ಎಲ್ಲ ಹೋಗಿ ಬರ್ಬೇಕು ತಡಿ ಅಂತ ಹೋದ್ರು. ಆಮೇಲಿಂದ ನಾನಿದ್ದವನು, ಅಲ್ಲ ಕಣ್ರಿ ಸಾವುಕಾರ, ಅಲ್ಲಿ ಹೋದ್ರೆ ನಿಮ್ಗೆ ಒಂದು ಬೆಲೆ ಕೊಡಲ್ಲ, ಗೌರವ ಕೊಡಲ್ಲ. ಹೆಂಗ್ ಬೇಕಂಗ್ ಮಾತಾಡ್ತಾರೆ ನಿಂಗಮ್ಮರು. ಸುಮ್ನೆ ಯಾಕೆ ಹೋಗ್ತೀರಾ? ಬಿಡ್ರಿ, ಅಲ್ಲೆಲ್ಲ ಹೋಗ್ಬೇಡ್ರಿ, ಬೇಜಾರು ಮಾಡ್ಕೊಂತಾರೆ. ಅಮ್ಮಾರು ಬೇಜಾರು ಮಾಡ್ಕೊಂತಾರೆ. ಹೋಗ್ಬೇಡ್ರಿ, ಸುಮ್ನೆ ಬರ್ರಿ, ಇಲ್ಲೇ ಇರ್ರಿ. ಅದೇನಿದ್ರು ಊಟ ತಿಂಡಿ ಇಲ್ಲೇ ತಗೊಂಬಂದ್ ಕೊಡ್ತೀನಿ, ಬರ್ರಿ ತೋಟದಲ್ಲೇ ಇರ್ರಿ, ಇಲ್ಲ ಮನೆಗೆ ಹೋಗ್ರಿ, ನಡೀರಿ ಮನೆಗೆ ಹೋಗೋಣ ಅಂತ ಹೇಳ್ದೆ ನಾನು. ಅದಕ್ಕಿದ್ದವರು, ಲೇ ಲೆಕ್ಕಾಚಾರಿ, ನಿಂದ ಯಾಕೆ ಅತಿ ಆಗ್ತಾ ಬಂತು? ನಿಂದ ಎಷ್ಟೈತೆ ಅಷ್ಟು ಮಾಡ್ಕೊಂಡ್ರೆ ನನಗೂ ಒಳ್ಳೇದು, ನಿನ್ಗೂ ಒಳ್ಳೇದು. ಮತ್ತೆ ಸಾಲದಕ್ಕೆ ಏನಾದ್ರೂ ನೀನು ನನ್ನ ಮಗ ದಿಲೀಪನ ಮುಂದೆ ಆಗ್ಲಿ, ನನ್ನ ಹೆಂಡತಿ ಮುಂದೆ ಆಗ್ಲಿ ಏನಾರು ಬಂದ್ಬಿಟ್ಟು ಹೇಳ್ದೆ ಅಂದ್ರೆ ಸರಿ ಇರಲ್ಲ ಮತ್ತೆ ಅಂತ ಎದುರಿಸಿದ್ರು. ಆಮೇಲೆ ಅಯ್ಯೋ ಇದೆಲ್ಲ ಲೆಕ್ಕಾಚಾರಿ ಹಿಂಗೆ ಹೇಳ್ತಿದ್ಯಾ? ಹೊಸ ವಿಷಯ ಹೇಳ್ದಂಗೆ. ಅಲ್ಲ ಕಣ, ನಮ್ ಗಜೇಂದ್ರಣ್ಣಮ್ಮ ಅಂತವ ಮಾಮೂಲಿ ಅಪ್ಪಯ್ಯ ಹೋಗ್ತಾನೆ ಇರುತ್ತಲ್ಲ, ಇನ್ನೇನು ಹೋಗ್ತಾನೆ ಇರುತ್ತಂತ ಏನಿಲ್ಲ. ಅವತ್ ಮಾತ್ರ ಹೋಗಿದ್ರು. ತಿರ್ಗಾ ನಮ್ಮ ಚಿಕ್ಕಪ್ಪವ್ರು ಯಾರು ಬಂದಿರ್ಬೇಕು, ಅವ್ರಿಗೆಲ್ಲ ಮಾತಾಡ್ಸ್ಕೊಂಡಿರಕ್ಕೆ ಹೋಗಿರ್ಬೇಕು ಕಣಿ. ಹೇಳು. ತೋಟದಲ್ಲಿ ಪಾಪ ಅವ್ರಿಗೂ ಕೆಲಸ ಮಾಡಿ ಆ ಕಡೆ ಈ ಕಡೆ ತಿರ್ಗಾಡಿ ಸಾಕಾಗಿರುತ್ತೆ, ಬೇಜಾರು ಕಳ್ಕೊಂಬರಕ್ ಹೋಗಿದ್ದಾರೆ. ಹೋಗ್ಲಿ ಬಿಡ, ಏನು ಆಗಲ್ಲ. ಅದ್ಯಾಕೆ ಹಿಂಗೆ ಹೇಳ್ತಿದ್ಯಾ ಬಂದ್ಬಿಟ್ಟು ನೀನು? ದಿಲೀಪ, ಏನಂತ ಮಾತಾಡ್ತಿದ್ಯಾ ನೀನು? ಅಲ್ಲ ಕಣ, ನಿಮ್ಮ ಅಪ್ಪಂಗೆ ಅಲ್ಲಿ ಕಳಿಸ್ತವ್ರು ಯಾರು? ಏನಕ್ಕೋ ಹೋಗ್ಬೇಕು ಅಲ್ಲಿ? ಹೇಳ್ದಂಗೆ ಕೇಳ್ದಂಗೆ ನನ್ಗೆ ಅಲ್ಲ, ಬುದ್ಧಿ ಬೇಡವಾ ಒಂದು ರೀಟೇನು?
ಅದಕ್ಕೆ ನಾನು ಟೈಮ್ ಸರಿಯಾಗಿ ಊಟ ಮಾಡಲ್ಲ, ತಿಂಡಿ ತಿಂದಲ್ಲ. ಯಾವಾಗ ನೋಡಿದ್ರು ನಾನು ಊಟ ಮಾಡ್ಕೊಂಡ್ ಬಂದೆ, ನಾನು ತಿಂಡಿ ತಿನ್ಕೊಂಡ್ ಬಂದೆ ಅಂತ ಹೇಳೋದು. ಆ ಎಲ್ಲ ಹೋಗ್ಬಿಟ್ಟು ಅವ್ರ ಮನೇಲಿ ತಿರ್ಕೊಂಡ್ ಬಂದಾರ ಆರಾಮಾಗಿ. ನಮ್ಗೆ ಲೆಕ್ಕಕ್ಕೆ ಇಟ್ಕೊಂಡಿಲ್ಲ. ನನ್ನ ಮಗ ನೋಡಿದ್ರೆ ಬೆಳಗಿಂದ ಸಂಜೆ ಗಂಟೆ ಕೆಲಸ ಮಾಡ್ಬೇಕು, ಅವ್ರು ನೋಡಿದ್ರೆ ಆರಾಮಾಗಿ ತಿರ್ಗಾಡ್ಕೊಂಡು ಅವ್ನ್ ದೊಡ್ಡ ಮಗನ್ಗೆ ಚೆನ್ನಾಗಿ ನೋಡ್ಕೊಳದ. ಇದು ಯಾವ ಸೀಮೆ ಲೆಕ್ಕ ಇವುದು? ಮಾಡ್ತೀನಿ ಕಣ್ತಡಿ. ಆ ಅಯ್ಯೋ ಅಮ್ಮರೇ, ಅದಷ್ಟೇ ಅಲ್ಲ ಕಣಮ್ಮರೇ, ನಾನು ಇವ್ರು ಸಾವುಕಾರರು ಯಾಕೆ ಹಿಂಗ್ ಹೋಗ್ತಾರಲ್ಲ ಇವ್ರ ಮಂತವ ಏನು ಅಂತ ನಾನು ನೋಡೋಣ ಅಂತ ನಾನು ಹಿಂದಿಂದೇನೆ ಹೋದೆ. ಅಮಿಕಿಂದ ಅಲ್ಲಿ ಕೂರಿಸ್ಕೊಂಡ್ಬಿಟ್ಟು ಗಜೇಂದ್ರಂಗೂ ಎಲ್ಲಾರ್ಗೂ ಕೂರಿಸ್ಕೊಂಡ್ಬಿಟ್ಟು ನಿನಗೆ ಆಸ್ತಿಲಿ ಪಾಲ್ ಕಡಿಮೆ ಕೊಟ್ಬಿಟ್ಟಿದ್ದೀನಿ, ನಿನ್ಗೆ ಏನೇನು ಬೇಕು ಎಲ್ಲ ಕೊಡ್ತೀನಿ ಕಣ ನಾನು. ನನ್ನ ಮಗ ದಿಲೀಪಂಗೆ ಮೊದ್ಲಿ ನಾನು ಮುದ್ದಾಗಿ ಸಾಕ್ಬಿಟ್ಟೆ, ದುರಂಕಾರ ಜಾಸ್ತಿ ಆಗ್ಬಿಟ್ಟಿದೆ. ಅವ್ನಿಗೇನು ಮಾಡಲ್ಲ ನಾನು ಇನ್ಮೇಲಿಂದ. ನಿನ್ಗೋಸ್ಕರ ನೀನು ಎಲ್ಲ ಮಾಡೋದು, ನೀನೇ ನನ್ನ ಪ್ರಾಣ, ನಿನ್ಗೋಸ್ಕರನೇ ನಾನು ಬದುಕಿರೋದು. ಅವ್ರಿಗೆ ಕಟ್ಕೊಂಡು ನನ್ಗೇನಾಗಬೇಕಾಯ್ತು? ಅವ್ರ ಮನೇಲಿ ನನಗೆ ನೆಮ್ಮದಿ ಇಲ್ಲ, ಏನಿಲ್ಲ. ಮತ್ತೆ ನಿಂಗಮ್ಮಾರ್ಗೆ ನನಗೆ ಕ್ಷಮಿಸ್ಬಿಡು, ಇನ್ಮೇಲಿಂದ ಇಲ್ಲೇ ಇರ್ತೀನಿ. ನಿಮ್ಗೆಲ್ಲರಿಗೂ ನೋಡ್ಕೊಂಬಿಟ್ಟು ನನಗೆ ಸಾಕಾಗ್ಬಿಟ್ಟೈತೆ, ಅವ್ರ ಜೊತೆ ಇರಲ್ಲ ನಾನು. ಹಂಗೆ ಹಿಂಗೆ ಏನೇನೋ ಹೇಳ್ತಾನೆ ಇದ್ರು. ನನಗೆ ಸಿಕ್ಕಾಬಟ್ಟೆ ಕೋಪ ಬಂದ್ಬಿಡ್ತು. ಪಾಪ ನಮ್ಮ ದಿಲೀಪ ಇಷ್ಟೊಂದೆಲ್ಲ ಕಷ್ಟಪಡ್ತಿದ್ದಾನೆ. ಹೋಗಿ ಹೋಗಿ ಸಾವುಕಾರರು ಆ ಗಜೇಂದ್ರ ಕಡೆ ಮಾತಾಡ್ತಿದಾರಲ್ಲ, ನಮ್ಮ ದಿಲೀಪ ಅಂತದ್ ಏನು ಮಾಡಿದಾನ ಅಂತ ನನ್ಗಂತೂ ಬಲು ಬೇಜಾರ ಆಗೋಗ್ಬಿಡ್ತು. ಅದಕ್ಕೆ ಅತ್ಲಾಗಿ ಹೇಳ್ಬೇಕಂತ ಬಂದೆ. ಅಮ್ಮರೇ, ಹೌದೇನ್ ಲೆಕ್ಕಾಚಾರಿ ಅಣ್ಣ, ನೀನ್ ಹೇಳ್ತೀರ ನಿಜನಾ? ನಮ್ಮ ಅಪ್ಪ ನಿಜಾಗ್ಲೂ ಹಿಂಗೆಲ್ಲ ಮಾತಾಡ್ತಾ? ಕರೆಕ್ಟಾಗಿ ಹೇಳು. ಕಳ್ಳ ಪಾಪ ಮಾತಾಡಿರುತ್ತೆ, ಅದಕ್ಕಿಂತ ಮೇಲ್ ಮಾತಾಡಿರುತ್ತೆ. ನಿಮ್ಮ ಅಪ್ಪ ಏನ್ ಸಾಮಾನ್ಯದನಲ್ಲ. ಇತ್ತೀಚೆಗೆ ನಿಮ್ಮ ಅಪ್ಪ ಪೂರಾ ಅಂದ್ರೆ ಪೂರಾ ಚೇಂಜ್ ಆಗ್ಬಿಟ್ಟಿದಾರ ಕಣಪ್ಪ. ನಮ್ ಕಡೆ ಆಗ್ಲಿ, ನಮ್ ಮನೆ ಕಡೆ ಆಗ್ಲಿ ಗಮನನೂ ಇಲ್ಲ, ನಿನ್ ಕಡೆ ಆಗ್ಲಿ ನನ್ನ ಮಗ ಅನ್ನೋ ಒಂದು ಪ್ರೀತಿನೂ ಇಲ್ಲ, ಏನಿಲ್ಲ. ಈಗಲೇ ದಿಲೀಪ ನೋಡಲಿ, ಒಳ್ಳೆ ಮಾತಲ್ಲಿ ಹೇಳ್ತಿದೀನಿ. ನಿಮ್ಮ ಅಪ್ಪನ ಮಾತು ಕೇಳ್ಕೊಂಡು ಹಾಳಾಗಿ ಹೋಗ್ಬೇಡ, ನನ್ನ ಮಾತು ಕೇಳಲಿ. ಈಗ ಒಂದ್ ಕೆಲಸ ಮಾಡು, ನೀನ್ ಹಿಂಗೆ ನಿಮ್ಮ ಅಪ್ಪನ ಮಾತು ಕೇಳ್ಕೊಂತ ಹೋದ್ರೆ ಗ್ಯಾರಂಟಿ ನಾವೆಲ್ಲಾರು ಬೀದಿ ಪಾಲಾಗ್ಬಿಡ್ತೀವಿ. ಇರೋಬರ ಆಸ್ತಿ ಎಲ್ಲಾನು ನಿಮ್ಮ ಅಪ್ಪ ಅವ್ನ್ ಗಜೇಂದ್ರಂಗ್ ಬರ್ದ್ಬಿಟ್ಟು ನಾವೆಲ್ಲ ಬೀದಿಗೆ ಬಂದ್ಬಿಡ್ತೀವಿ. ನನ್ನ ಮಾತು ಕೇಳು, ಅವ್ನ್ ಗಜೇಂದ್ರಂಗೆ ನೀನ್ ಅನ್ಕೊಂಡಿರೋಷ್ಟು ಒಳ್ಳೆಯವನಲ್ಲ. ಅವ್ರೆಲ್ಲಾರು ಅವ್ರಿಗೆ ಹೆಂಗೆ ಮನೆಯಿಂದ ಆಚೆ ಕಡೆ ಹಾಕ್ಬಿಟ್ಟಿದ್ರು ನೋಡು, ಅದು ಪ್ರತಿಕಾರ ಅದೆಲ್ಲ ಸೇರ್ ತೀರಿಸ್ಕೊಳ್ಳೋದಕ್ಕೋಸ್ಕರನೇ ಎಲ್ಲ ನಿಮ್ ಜೊತೆ ಎಲ್ಲ ಒಳ್ಳೆಯವರಾಗಿದ್ದು ನಟಿಸ್ಕೊಂಡು ನಿಮ್ಮ ಅಪ್ಪಂಗೆ ಅವ್ರ ಕಡೆ ಮಾಡ್ಕೊಂಡ್ಬಿಟ್ಟು ಇಲ್ಲೊಬ್ಬಳ ಆಸ್ತಿ ಎಲ್ಲ ಬರ್ಸ್ಕೊಂಡು ನಮ್ಗೆ ಏನು ಇಲ್ದಂಗೆ ಮಾಡ್ಬೇಕು ಅಂತ ಅವ್ರದೆಲ್ಲದನ್ನು ತಲೆ ಓಡಿಸ್ತಿರೋದು. ಅವ್ರದೆಲ್ಲ ಐಡಿಯಾ ನಿಮ್ಗೆ ಗೊತ್ತಾಗ್ತಿಲ್ಲ. ನನ್ನ ಮಾತು ನನ್ನ ಮಾತು ಕೇಳ ಪಾಪ, ನನ್ನ ಮಾತು ಕೇಳು. ನೀನು ಬುದ್ಧಿ ಇಲ್ವೇನು? ಇನ್ನು ಎಷ್ಟು ದಿವಸ ಅಂತ ಹಿಂಗೆ ಇರ್ತಿಲ್ಲ ಪಾಪ. ನೀನು ಬುದ್ಧಿ ಕಲಿಬೇಕು. ನಿಮ್ಮ ಅಪ್ಪನ ಮಾತು ಕೇಳಬೇಡ. ನಿಮ್ಮ ಅಪ್ಪ ನಿನ್ ಮುಂದೆ ಎಲ್ಲ ಆಡ್ತಿರೋದಿಲ್ಲ ನಾಟಕ. ಕಡ್ಲ ದಿಲೀಪ, ನಿನಗೆ ಯಾಕ್ಲಾ ಸುಳ್ಳು ಹೇಳಕ್ ಹೋಗೋಣ ನಾನು? ಯಾಕಪ್ಪ ನಿನಗೆ ಸುಳ್ಳು ಹೇಳಿ ನನಗೇನೋ ಸಿಗುತ್ತೆ? ಅಲ್ಲ, ಸಾವುಕಾರ ಮೇಲೆ ದೂರ ಹೇಳಿದ್ರು ನನಗೇನಪ್ಪ ಸಿಗುತ್ತೆ? ಏನೂ ಸಿಗಲ್ಲ. ಅನ್ನ ಹಾಕಿದ ಮನೆಗೆ ನಾನು ಯಾಕಪ್ಪ ಮೋಸ ಮಾಡಕ್ ಹೋಗೋಣ? ಇಲ್ಲ ಕಣ ದಿಲೀಪ, ನಿನ್ಗಂತೂ ನಿನ್ಗೂನು ಅಮ್ಮಾರ್ಗೂನು ಯಾವುದೇ ಕಾರಣಕ್ಕೂ ಮೋಸ ಆಗೋದಕ್ಕೆ ನಾನಂತೂ ಬಿಡಲ್ಲ ಕಣ. ಈ ವಿಷಯ ಏನಾದ್ರೂ ನಾನು ನಿಮ್ಮ ಮುಂದೆ ಎಲ್ಲ ಹೇಳಿದ ವಿಚಾರ ಸಾವುಕಾರರಿಗೆ ಗೊತ್ತಾಗ್ಬಿಟ್ರೆ ತಿರ್ಗಾ ನನಗೆ ಕೆಲ್ಸಕ್ಕೆ ಸೇರಿಸ್ಕೊಳೋದಿರ್ಲಿ, ಇನ್ನು ಯಾವತ್ತೂ ಹತ್ರನೂ ಸೇರಿಸಲ್ಲ. ಆದ್ರೂ ಯಾಕ ಮನಸ್ಸು ತಡಿಲಿಲ್ಲ ನನಗೆ. ಅದಕ್ಕತ್ಲಾಗಿ ಬಂದ್ಬಿಟ್ಟು ಹೇಳ್ಬಿಟ್ಟೆ. ಓಹೋ, ಹಿಂಗೆಲ್ಲ ನಡೀತೈತಾ ಹಂಗಾರೆ? ನಮ್ಮಪ್ಪ ಹಿಂಗೆಲ್ಲ ಬದಲಾಗ್ಬಿಟ್ಟೈತಾ? ಸರಿ ಸರಿ ಆಯ್ತು. ಲೆಕ್ಕಾಚಾರಿ ಅಣ್ಣ, ನಿನ್ಗೇನು ನಮ್ಮ ಅಪ್ಪಂಗೆ ನಿನ್ ಮೇಲೆ ಅನುಮಾನ ಬರಂಗ್ ನಾನು ಯಾವ ರೀತಿ ಆ ರೀತಿ ಎಲ್ಲ ನಡ್ಕೊಳಲ್ಲ, ನೀನು ಯೋಚನೆ ಮಾಡಬೇಡ. ಆದ್ರೆ ನಾನು ಮಾತ್ರ ಇನ್ಮೇಲಿಂದ ಭಾಳ ಬುದ್ಧಿವಂತ ಆಗ್ಬೇಕು. ಹಿಂಗೆ ಬಿಟ್ಕೊಡ್ತಾ ಹೋದ್ರೆ ನಮ್ಮಮ್ಮ ಹೇಳ್ದಂಗೆನೆ ನಾವೆಲ್ಲ ಬೀದಿ ಪಾಲಾಗ್ಬಿಡ್ತೀವಿ. ಬೀದಿ ಪಾಲು ನಮ್ಮಪ್ಪ ಮಾಡಿಬಿಡುತ್ತೆ ಗ್ಯಾರಂಟಿ. ನಾವು ತೋಟದ ಕಡೆ ಬರೋದು ಇಲ್ಲ, ತಲೆನೂ ಕೆಡಿಸ್ಕೊಳಲ್ಲ. ಮಾಡ್ತೀನಿ ತಡಿ, ಅವ್ರಿಗೆಲ್ಲ ಐತೆ ಇನ್ಮೇಲಿಂದ ಇರೋದು ಹಂಗಾರೆ. ನಾನು ಅವತ್ತೇನೆ ನಮ್ ದಿಲೀಪಂಗೆ ಹೇಳೋಣ ಅಂತ ಬಂದೆ ಈ ವಿಷಯನ. ನಿಮ್ಮ ಅಪ್ಪ ಯಾಕ ಬಾಳ ಬದಲಾಗ್ಬಿಟ್ಟಿದಾರ ಕಳ್ಳ ಪಾಪ, ನೀನ್ ಬಾಳ ಜೋಪಾನಾಗಿರೋ ಪಾಪ, ಬೀದಿಗೆ ಬಂದ್ಬಿಡ್ತೀವಿ, ನನ್ನ ಮಾತು ಕೇಳ ಅಂತ ಬಡ್ಕಂಡೆ. ನನ್ನ ಮಾತು ತಲೆಗೆ ಹಾಕೊಳ್ಳಿಲ್ಲ ನೀನು. ನಿನ್ಗೆ ಇಷ್ಟ ಬರಂಗೆ ನಿಮ್ಮ ಅಪ್ಪನ ಮಾತು ಕೇಳ್ಕೊಂಡು ಕುಣಿತಿದ್ದೆ. ನೋಡಿ ಇವಾಗ್ಲೇ ನೀನು ಹೆಂಗ, ಮುಂದೆ ನೀನು ಹೆಂಗ ಎಚ್ಚರಿಕೆ ಬಿಡ್ಬೇಕು. ಇನ್ನು ಮುಂದೆ ನಿಮ್ಮ ಅಪ್ಪನ ಮಾತು ಕೇಳಕ್ಕೆ ಹೋಗ್ಬಾರ್ದು ನೀನು. ನಾನ್ ಹೇಳ್ದಂಗ್ ಮಾತು ಕೇಳ್ಕೊಂಡಿದ್ರೆ ಮಾತ್ರ ನಾವು ಬಚಾವು, ಇಲ್ಲ ಅಂದ್ರೆ ನಮ್ಗೆ ಏನು ಇಲ್ದಂಗ್ ಮಾಡ್ಬಿಡ್ತಾರೆ ಎಲ್ಲಾರು ಸೇರ್ಕೊಂಡ್ಬಿಟ್ಟು. ನೋಡು, ಯೋಚನೆ ಮಾಡು.